ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೆಷಲಾಗಿ ಉತ್ತರ ಕರ್ನಾಟಕ ಸ್ಟೈಲ್ ಪಾಲಕ್ ಮತ್ತು ಬೇಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಪಾಲಕ್ ತೊಗೊಂಡಿದ್ದೀನಿ. ಸಿಂಪಲ್, ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದನ್ನು ವಾಶ್ ಮಾಡ್ಕೊಳ್ಳೋಣ ಬನ್ನಿ. ಒಂಥರ ಕೋಂಬೋ ಆಫರ್ ಥರ ಇದು. ರೈಸ್ ಮತ್ತು ಚಪಾತಿ ಜೊತೆ ಸೂಪರಾಗಿರುತ್ತೆ. ಇವಾಗ ನಾನು ವಾಶ್ ಮಾಡ್ತಾ ಇದ್ದೀನಿ. ನೋಡಿ, 2-3 ಟೈಮ್ಸ್ ವಾಶ್ ಮಾಡಬೇಕು, ಯಾಕಂದರೆ ಅದರಲ್ಲಿ ಮಣ್ಣಿರುತ್ತೆ. ಸೊ ಫ್ರೆಶ್ ಆಗಿದ್ದರೆ ಓಕೆ, ಬಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಯಾರೆಲ್ಲ ಪಾಲಕ್ ಬೇಡ ಅಂತ ಹೇಳ್ತಾರೋ, ಆದರೆ ಚಿಕ್ಕ ಮಕ್ಕಳೆಲ್ಲ ತಿನ್ನಲ್ಲ ಸೊಪ್ಪದು, ಅವರಿಗೆ ಈ ಥರ ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ನೋಡಿದ್ಮೇಲೆ ಅವ್ರ ಮೈಂಡೇ ಚೇಂಜ್ ಆಗಿಬಿಡುತ್ತೆ. ಮತ್ತೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿಂತಾರೆ. ಅದು ಬಿಸಿ ಬಿಸಿ ಇದ್ದಾಗ ತಿಂದರೆ ಸಖತ್ತಾಗಿರುತ್ತೆ. ನೋಡಿ, ಇವಾಗ ನಾನು ಬೇಳೆ ತೊಗೊಂಡು 1 ಕಪ್ ಬೇಳೆ ಸಾಕು, ಜಾಸ್ತಿ ಬೇಡ. ಇವಾಗ ವಾಶ್ ಮಾಡ್ಕೊಂಡು ಬರೋಣ ಬನ್ನಿ. ವಾಶ್ ಮಾಡಿದೆ. ಇದರಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ 2, ಆಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ, ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕೊಳ್ಳೋಣ. ಅಂದರೆ ಮತ್ತೆ ಇದು ಒಗ್ಗರಣೆ ಹಾಕೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಇಲ್ಲೇ ಮಿಕ್ಸ್ ಮಾಡಿಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಗಳೇ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪಾಲಕ್ನ ಇವಾಗ ಹಾಕೊಳ್ಳೋಣ ಬನ್ನಿ. ನೋಡೋಕ್ಕೆ ತುಂಬ ಜಾಸ್ತಿ ಅನ್ನಿಸುತ್ತೆ. ಇದು ಕುಕ್ ಆದಮೇಲೆ ಪಾಲಕ್ ಇದೆಯೋ ಇಲ್ಲ ಅಂತಲೇ ಡೌಟ್ ಬರುತ್ತೆ. ಆ ಥರ ಬೆಂದೋಗ್ಬಿಡುತ್ತೆ. ಇಲ್ಲಿ ಒಂಚೂರು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಅರಿಶಿಣ ಮತ್ತು ಖಾರದ ಪುಡಿ, ಖಾರ ಕೂಡ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಬೇಡ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ. ಸೊ ಹಾಗೆ ಇವಾಗ ನೀರು ಕೂಡ ಹಾಕ್ಕೊಂಡು ಬಿಡೋಣ. ಎಷ್ಟು ಬೇಳೆ ತೊಗೊಂಡಿರ್ತಾರೆ ಅಷ್ಟು ಒಂಚೂರು ಜಾಸ್ತಿ ನೀರು ಹಾಕ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿರೋದು ಬೇಡ. ಆಮೇಲೆ ಯಾರಿಗೆಲ್ಲ ಹುಳಿ ಬೇಕಂತಾರೆ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಚೂರು ಸಕ್ಕರೆ ಕೂಡ ಹಾಕ್ಕೊಳ್ಳೋಣ. ಇವಾಗ ಕುಕ್ಕರಲ್ಲಿ 3 ವಿಸಲ್ ಕೂಗಿಸ್ಬಿಡೋಣ ಬನ್ನಿ. ಇವಾಗ ಲೈಟ್ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡೋಣ. 3 ವಿಸಲ್ ಆಗುತ್ತಂದರೆ ಏನು ಮಾಡೋದು, ಅದು ಕಾಂಬಿನೇಷನಾಗಿ ಚಪಾತಿ ಮಾಡೋಣ. ಆದರೆ ಎಲ್ಲರಿಗೂ ಚಪಾತಿ ಗೊತ್ತೇ ಇರುತ್ತೆ. ಸೊ ನಾನು ನಿಮ್ಗೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಬನ್ನಿ. ಒಂದು ಊರಲ್ಲಿ ಒಂದು ಗರುಡ ಹಕ್ಕಿ ಇತ್ತು. ಅದು ಚಿಕ್ಕದಾಗಿದ್ದಾಗ ಸಿಕ್ಕಾಪಟ್ಟೆ ಹಾರಕ್ಕೆ ಹೆದರಿಕೆ ಪಡ್ತಿರ್ತದೆ. ಒಂದಿನ ಸಿಕ್ಕಾಪಟ್ಟೆ ಗಾಳಿ ಮಳೆ ಜೋರಾಗಿ ಬರುತ್ತೆ. ಆದರೂ ಆಜು ಬಾಜು ಇದ್ದೆಲ್ಲ ಸಣ್ಣ ಹಕ್ಕಿಗಳೆಲ್ಲ ಗಿಡದಿಂದ ಹೋಗ್ಬಿಟ್ಟು ಅಡ್ಕೊಂಡು ಬಿಡ್ತವೆ. ಆದರೆ ಇದು ಮಾತ್ರ ಬೇರೆನೇ ಯೋಚನೆ ಮಾಡುತ್ತೆ. ಅಂದರೆ ಗಾಳಿ ಬಂದ ತಕ್ಷಣ ಅದ್ರ ರೆಕ್ಕೆಯನ್ನೆಲ್ಲ ಚಾಚಿ ಅದು ಹಾರಕ್ಕೆ ಟ್ರೈ ಮಾಡುತ್ತೆ. ಅದು ಗಾಳಿ ಜೊತೆನೇ ಮೋಡದ ಮೇಲೇ ಹಾರ್ಕೊಂಡು ಹೋಗ್ಬಿಡುತ್ತೆ. ಆವಾಗ ಅದು ಅನ್ಕೊಂತೆ, ಬಿರುಗಾಳಿ ನನ್ನನ್ನು ಕೆಳಗೆ ಬೀಳ್ಸಕ್ಕೆ ಬಂದಿಲ್ಲ, ಅದು ನನ್ನ ಮೇಲಕ್ಕೆ ಎತ್ತಲು ಬಂತು ಅಂತ ಹೇಳಿಬಿಟ್ಟು. ಅದೇ ರೀತಿ ಯಾವುದೇ ನಮಗೆ ಸಮಸ್ಯೆ ಕಷ್ಟಗಳು ಬಂದಾಗ ನಾವು ಕೂಗಬಾರ್ದು. ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಂಡ್ರೆ ನಾವು ಕೂಡ ಮೇಲಕ್ಕೆ ಹಾಕ್ತೀವಿ ಅಂತ ಹೇಳ್ತೀನಿ. ನೋಡಿ, ನಂದು ಆಲ್ರೆಡಿ ಕುಕ್ಕರ್ ವಿಸಿಲ್ ಕೂಡ ಆಗೋಗ್ಬಿಡ್ತು ನನ್ನ ಕತೆ ಹೇಳೋಷ್ಟರಲ್ಲೇ. ನೆಕ್ಸ್ಟ್ ಇವಾಗ ನೋಡಿ, ನಮ್ಮದು ಮುದ್ದೆ ಸಾಂಬಾರು ಅಥವಾ ಪಾಲಕ್ ಬೇಳೆ ಸಾಂಬಾರು ಆರ್ ಪಲ್ಯ ರೆಡಿಯಾಗಿದೆ. ಒಂಚೂರು ಗಟ್ಟಿ, ತೀರಾ ಗಟ್ಟಿನೂ ಬೇಡ, ಒಂದು ಸ್ವಲ್ಪ ಈ ಥರ ಇದ್ದರೆ ಸಾಕು, ಮೀಡಿಯಮ್ ಆಗಿರಬೇಕು. ನೋಡಿ ಯಾವ ಥರ ಆಗಿದೆ, ತುಂಬ ಸಖತ್ತಾಗಿರುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಬೇಡಿ. ಒಂದು ಲೈಕ್ ಕೊಟ್ಟರೆ ನಾನಂತೂ ಸಖತ್ ಖುಷಿಯಾಗಿರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಚಪಾತಿ ಜೊತೆ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.